ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಸಿಲ್ಕ್ ಥ್ರೆಡನ್ನು ತಗೊಂಡು ಈ ರೀತಿ ಸುತ್ಕೋಬೇಕು. ನಾನು ಪ್ಯಾಡನ್ನು ಯೂಸ್ ಮಾಡಿದ್ದೀನಿ, ನೀವು ಒಂದು ಟೇಬಲ್ ಮೇಲಾದರೂ ಸುತ್ಕೋಬೋದು. ಹೇಗೋ ಸುತ್ಕೊಳ್ಳಿ. ನೋಡಿ, ಸುತ್ಕೊಂಡಾದ್ಮೇಲೆ ಈ ರೀತಿ ಗಮ್ ಹಾಕಿ ಬಳೆನ ನಾನು 2 ಬಳೆನ ಗಾಜಿನ ಬಳೆನೇ ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬ್ಯಾಂಗಲ್ ಮಾಡೋದಕ್ಕೆ ಅಂತಲೇ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರ ಅದು ಇರಲಿಲ್ಲ, ಅದಕ್ಕೆ ಪ್ಲಾಸ್ಟಿಕ್ ಬ್ಯಾಂಗಲ್ನೇ ಯೂಸ್ ಮಾಡಿ ತೋರಿಸ್ತಿದ್ದೀನಿ. ದಾರ ಸುತ್ತಾದ್ಮೇಲೆ ನೋಡಿ, ಈ ರೀತಿ ನಾವು ಗಮ್ ಹಾಕಿ ಇಟ್ಕೊಂಡ್ರೆ ಬ್ಯಾಂಗಲ್ಗೆ ಸುತ್ತಬೇಕಾದ್ರೆ ಈಸಿ ಆಗುತ್ತೆ. ನೋಡಿ, ಬಳೆಗೂ ಸ್ವಲ್ಪ ಗ್ಲೂ ಹಾಕ್ಕೊಂಡು ಈ ರೀತಿ ನಾವು ಸುತ್ಕೊತಾ ಬರಬೇಕು. ಸ್ವಲ್ಪ ಟೈಟಾಗಿ ಸುತ್ಕೊಳ್ಳೋಣ. ತುಂಬ ಇರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಒಂದ್ಸಲ. ನಾವೇ ಮನೆಯಲ್ಲಿ ನಮ್ಮ ಡ್ರೆಸ್ ಮ್ಯಾಚ್ ಬ್ಯಾಂಗಲ್ಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಈಗೆಲ್ಲ ಇದು ಬಳೆ ಟ್ರೆಂಡಿಂಗ್ ಇದೆ, ಚೆನ್ನಾಗಿ ಕಾಣುತ್ತೆ. ರೈನ್ಬೋ ಕಲರು, ಯಾವ ಕಲರ್ ಬೇಕಾದರೂ ನಮ್ಮ ಡ್ರೆಸ್ ಮ್ಯಾಚ್ ನಾವೇ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಖುಷಿ ಅಲ್ವಾ. ನೋಡಿ, ಈ ರೀತಿ ಎಲ್ಲ ಸುತ್ಕೊತಾ ಹೋಗಬೇಕು. ಪ್ರತಿ ಸಲ ಸುತ್ತಿದಾಗೂ ಈ ರೀತಿ ಎಳ್ಕೋಬೇಕು ದಾರನ. ನೋಡಿ, ನಾನು ದಾರ ಸುತ್ತಾಯಿತು. ಈಗ ಬಾಲ್ ಚೈನು, ಕುಂದನ್ ಚೈನ್ ಹಾಕ್ತಿದ್ದೀನಿ. ನಿಮಗೆ ಬೇರೆ ಕುಂದನ್ಸ್ ಹಾಕಿ ಬೇರೆ ಥರ ಡಿಸೈನ್ ಮಾಡ್ಕೋಬೋದು. ನಾನು ಈ ರೀತಿ ಮಾಡಿ ತೋರಿಸ್ತಿದ್ದೀನಿ. ಚೆನ್ನಾಗಿರುತ್ತೆ, ಇದು ತುಂಬ ಹೈಲೈಟಾಗಿ ಕಾಣುತ್ತೆ ಅಂಥೇಳಿ ನಾನು ಈ ರೀತಿ ಮಾಡ್ತಿದ್ದೀನಿ. ಅದನ್ನು ಕುಂದನ್ನು ಮಾಡಿದ್ದೀನಿ, ಶಾರ್ಟ್ಸ್ ವಿಡಿಯೋದೆಲ್ಲ ಹಾಕಿದ್ದೀನಿ. ಬಟ್ ಈ ರೀತಿ ತುಂಬ ಹೈಲೈಟಾಗಿ ಕಾಣುತ್ತೆ ಅಂಥೇಳಿ ಇದನ್ನು ಒಂದು ಡಿಸೈನ್ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಸೆಂಟ್ರಲ್ಲಿ ಸ್ಟೋನ್ ಕುಂದನ್ ಇಟ್ಟು ಆ ಕಡೆ ಈ ಕಡೆ ಬಾಲ್ ಚೈನ್ ಇಟ್ಟಿದ್ದೀನಿ. ನಾನು 3 ಹತ್ರ ಈ ರೀತಿ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ 4 ಕಡೆನೂ ಹಾಕ್ಕೋಬೋದು. ನಾನು 3 ಸೈಡ್ ಮಾತ್ರ ಹಾಕಿದ್ದೀನಿ. ಬಳೆ ದೊಡ್ಡದಿದೆ ಅಂದರೆ 4 ಸೈಡ್ ಹಾಕ್ಬೋದು, ಬಳೆ ಚಿಕ್ಕದಿದೆ ಅಂದರೆ 3 ಸೈಡ್ ಸಾಕು. ನೋಡಿ, ಫೈನಲಾಗಿ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು 2 ಕಲರ್ ಮಾಡಿದ್ದೀನಿ. ಇದು ಸಿಂಗಲ್ ಬಳೆನೂ ಮಾಡ್ಬೋದು, ನಾನು ಡಬ್ಬಲ್ ಬಳೆಯಿಂದ ಮಾಡಿದ್ದೀನಿ. ಸಿಂಗಲ್ ಬಳೆಯಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಬ್ಯಾಂಗಲ್ಸ್, ಥ್ರೆಡ್ ಬ್ಯಾಂಗಲ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಆಲ್.